ರಾಜ್ಯದ ಮುಖ್ಯಮಂತ್ರಿಗೆ ನಾಚಿಕೆ ಆಗಬೇಕು. ಇಂಥವ್ರನ್ನ ಬೆಂಬಲಿಗರನ್ನೆಲ್ಲ ಇಟ್ಕೊಂಡು ನೀವು ರಾಜ್ಯವನ್ನು ನಡೆಸ್ತಾ ಇದ್ದೀರಾ. BJP ಮೇಲೆ ಗೂಬೆ ಕೂರಿಸೋವಂಥ ಕೆಲಸ ಮಾಡಿದ್ರಿ. ಹಿಂದೆ ಬಳ್ಳಾರಿ ಪಾದಯಾತ್ರೆ ಮಾಡಿ, ಬಳ್ಳಾರಿ ಚಲೋ ಮಾಡಿ, ನಡೆದಿದ್ದೆ. ಈಗ ನಡೀರಿ ನೋಡೋಣ, ಅಲ್ಲಿ ತೊಡೆ ತಟ್ಟಿ ಹೋಗಿ ನೋಡೋಣ ಯಾರು ಗೂಂಡಾಗಿರಿಗಳು ಮಾಡ್ತಾ ಇದ್ದಾರೆ ಅಲ್ಲಿ. ಇಲ್ಲಿ ಸ್ಪಷ್ಟವಾಗಿ ನಮ್ಮ ಮುಖಂಡರ ಮೇಲೆ ಆಗಿರುವಂಥ ಹಲ್ಲೆ ಏನಿದೆ ಇದನ್ನು ನಾವು ಖಂಡಿಸ್ತೀರಿ. ಇದನ್ನು ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು. ಇಲ್ಲಿ ಪೂರ್ವ ಯೋಜಿತವಾದಂಥ ಈ ಕೆಲಸ ನಾಳೆ ಬೇರೆ ಜಿಲ್ಲೆಗಳಿಗೂ ಹಬ್ಬಬಾರ್ದು. ಆದ್ದರಿಂದ ಇದನ್ನು ನ್ಯಾಯಾಂಗ ತನಿಖೆಗೆ ಒಪ್ಪಿಸಿ ಸತ್ಯ ಏನಿದೆ ಹೊರಬರಬೇಕು. ಅವ್ರ ಮನೆ ಹತ್ರ ಯಾಕೆ ಹೋಗ್ಬೇಕಾಯಿತು ಪ್ರಶ್ನೆ, ನಮ್ಮದು ಮೊದಲ ಪ್ರಶ್ನೆ. ಅವ್ರ ಮನೆ ಹತ್ರ ಹೋಗಿ ಅವ್ರ ಮನೆ ಕಾಂಪೌಂಡ್ಗೆ ಯಾಕೆ ಕಟ್ಟಬೇಕಾಯಿತು? ನೀವು ಊರೆಲ್ಲ ಕಟ್ಟಿದ್ರೂ ನಾವು ಯಾರು ಕೇಳ್ತಾ ಇದ್ರು ನಿಮ್ಮನ್ನು? ಮನೆ ಒಳಗಡೆ ಹೋಗಿ ಕಟ್ಟಿದ್ದು ಯಾಕೆ? ಪೊಲೀಸರು ಅಲ್ಲಿಂದ ಓಡಿಸಿದ ಮೇಲೂ ಮತ್ತೆ ಗುಂಪು ಕಟ್ಕೊಂಬಂದು ಮತ್ತೆ ಹಲ್ಲೆ ಮಾಡೋ ಪ್ರಯತ್ನ ಯಾಕೆ ಮಾಡಿದ್ದು? ಶ್ರೀರಾಮುಲುವನ್ನು ಅಲ್ಲಿಂದ ತಳ್ಳಾಕುವಂಥದ್ದು ಒಬ್ಬ ರಾಜ್ಯ ನಾಯಕ ಶ್ರೀರಾಮುಲು ಅವ್ರನ್ನ ತಳ್ಳಿದ್ದಾರೆ. ಅವ್ರ ಮೇಲೂ ಹಲ್ಲೆ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಜನಾರ್ದನ್ ರೆಡ್ಡಿ ಮೇಲಂತೂ ಗುಂಡಾರಿಸುವಂಥ ಪೂರ್ವ ನಿಯೋಜಿತ ಕೆಲಸವನ್ನು ಮಾಡಿದ್ದಾರೆ. ಅದರಿಂದ ನಾವು ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಹೋಗ್ತಾ ಇದ್ದಾರೆ ಅಲ್ಲಿ. ನಾನು ನ್ಯಾಯಾಂಗ ತನಿಖೆಯನ್ನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಕೂಡಲೇ ನ್ಯಾಯಾಂಗ ತನಿಖೆ ಮಾಡಬೇಕು, ಸತ್ಯಾಸತ್ಯತೆ ಹೊರಗೆ ಬರಬೇಕು. ಈ ಗೂಂಡಾ ರಾಜ್ಯ, ಕಾಂಗ್ರೆಸ್ಸಿನ ಈ ಗೂಂಡಾ ರಾಜ್ಯ ನಿಲ್ಲಬೇಕು. ಇದು ಎಲ್ಲ ಜಿಲ್ಲೆಗಳಿಗೂ ಹಬ್ಬಕ್ಕೆ ಮುಂಚೆ ಸರ್ಕಾರ ಎಚ್ಚರಗೊಳ್ಳಬೇಕು. ಇಲ್ಲ ಅಂದರೆ ಇದರ ವಿರುದ್ಧ ಹೋರಾಟ ನಾವು ಮಾಡ್ತೀರಿ. ಇದು ಪೊಲಿಟಿಕಲಿ ಆಂಧ್ರವನ್ನು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಪೊಲಿಟಿಕಲಿ ಇದು ಆಂಧ್ರ ಮಾದರಿಯ ರಕ್ತಚರಿತೆಗೆ ಈ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ತೆಗೆದುಕೊಂಡು ಹೋಗ್ತಾರೆ. ನಾಚಿಕೆ ಆಗಬೇಕು ಇವ್ರಿಗೆ, ನಾಚಿಕೆ ಆಗಬೇಕು ಕಾಂಗ್ರೆಸ್ ಅವ್ರಿಗೆ. ಜವಾಬ್ದಾರಿ ಇರುವಂಥ ಸರ್ಕಾರ ಆಗಿದ್ದರೆ ಇವರು ಇದನ್ನು ಖಂಡಿಸಬೇಕಾಯಿತು. ಇದುವರೆಗೂ ಆ ಥರದ ಒಂದು ಮಾತನ್ನು ಕೂಡ ಮುಖ್ಯಮಂತ್ರಿ ಬಾಯಲ್ಲಾಗಲಿ ಗೃಹ ಸಚಿವರ ಬಾಯಲ್ಲಾಗಲಿ ಒಬ್ಬರ ಬಾಯಲ್ಲೂ ಬಂದಿಲ್ಲ. ಈ ಘಟನೆಯನ್ನು ಖಂಡಿಸಬೇಕಾಯಿತು. ಅದು ಬಿಟ್ಟು ಜನಾರ್ದನ್ ರೆಡ್ಡಿ ಮೇಲೇ ಮರ್ಡರ್ ಕೇಸು ಅಂದರೆ ಇದೆಲ್ಲ ಪ್ರೀ ಪ್ಲ್ಯಾನ್ಡ್ ಅನ್ನೋದಕ್ಕೆ ಇದೇ ಫಸ್ಟ್ ಎವಿಡೆನ್ಸ್. ಅಂದರೆ ಮೊದಲೇ ರೆಡಿಯಾಗಿ ಕಂಪ್ಲೇಂಟೆಲ್ಲ ರೆಡಿ ಮಾಡ್ಕೊಂಬಂದು ಕೊಟ್ಟಿದ್ದಾರೆ. ಇಲ್ಲ ಅಂದರೆ ಗುಂಡಾರಿಸ್ತಾರೆ ಯಾರು? ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟು ಇವೆಲ್ಲ ಬರಬೇಕಾಯ್ತಲ್ಲ, ಆಮೇಲೆ ಕಂಪ್ಲೇಂಟ್ ಆಗಬೇಕಾಯ್ತು.